ವಿಶ್ವ ಥಲಸೀಮಿಯಾ ದಿನದ ಮುನ್ನಾ ದಿನದಂದು ನಡೆದ ಒಂದು ಅತ್ಯಂತ ಭಾವನಾತ್ಮಕ ಕ್ಷಣದಲ್ಲಿ 12 ವರ್ಷದ ಥಲಸೀಮಿಯಾ ರೋಗಿ ಸಮೀಕ್ಷಾ ತನಗೆ ಪುನರ್ಜನ್ಮ ನೀಡಿದ ವ್ಯಕ್ತಿಯನ್ನು ಭೇಟಿಯಾದಳು. ಆಕೆಗೆ ಕಾಂಡಕೋಶ ದಾನ ಮಾಡಿದವರು ಕರ್ನಾಟಕದ ಕೋಲಾರದ 27 ವರ್ಷದ ಐಟಿ ವೃತ್ತಿಪರ ದಿಲೀಪ್ ಕೆ. ಈ ವಿಶೇಷ ಸಂದರ್ಭದ ಅಂಗವಾಗಿ ಭಾರತದಲ್ಲಿ ವರ್ಗಾವಣೆ ಅವಲಂಬಿತ ಥಲಸೀಮಿಯಾದಿಂದ ಬಳಲುತ್ತಿರುವ 12 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಉಚಿತ HLA ಟೈಪಿಂಗ್ ಅನ್ನು DKMS ಘೋಷಿಸಿತು. ಈ ಉಪಕ್ರಮವು ಕಾಂಡಕೋಶ ಕಸಿ ಪ್ರಕ್ರಿಯೆಯನ್ನು ಸುಲಭವಾಗಿ ಲಭ್ಯವಾಗುವಂತೆ ಮಾಡುವ ಗುರಿಯನ್ನು ಹೊಂದಿದೆ ಮತ್ತು ಹೊಂದಾಣಿಕೆಯ ದಾನಿಗಾಗಿ ಕಾಯುತ್ತಿರುವ ಸಾವಿರಾರು ಯುವ ರೋಗಿಗಳಲ್ಲಿ ಭರವಸೆಯನ್ನು ಮೂಡಿಸುತ್ತದೆ. DKMS ಕಾರ್ಯಕ್ರಮದ ಫಲಾನುಭವಿಯಾದ ಸಮೀಕ್ಷಾ ಮತ್ತು ದಾನಿ ದಿಲೀಪ್ ಕೆ ನಡುವಿನ ಭಾವನಾತ್ಮಕ ಭೇಟಿಯ ಸಂದರ್ಭದಲ್ಲಿ ಈ ಘೋಷಣೆ ಮಾಡಲಾಯಿತು. ಇದು ಕಾಂಡಕೋಶ ದಾನವು ಜೀವನದ ಮೇಲೆ ಬೀರುವ ಪರಿಣಾಮಕಾರಿ ಬದಲಾವಣೆ ಮತ್ತು ಭಾರತದಲ್ಲಿ ದಾನಿಗಳ ನೋಂದಣಿಯನ್ನು ವಿಸ್ತರಿಸುವ ತುರ್ತು ಅಗತ್ಯವನ್ನು ಎತ್ತಿ ತೋರಿಸಿತು. ನಾನು ನೋಂದಾಯಿಸಿಕೊಂಡಾಗ ಅದರ ಬಗ್ಗೆ ಹೆಚ್ಚು ಯೋಚಿಸಿರಲಿಲ್ಲ ಎಂದು ದಿಲೀಪ್ ಹೇಳಿದರು. ಅವಳು ತುಂಬ ಉತ್ಸಾಹಭರಿತಳಾಗಿದ್ದಾಳೆ. ಇಲ್ಲಿಯವರೆಗೆ ಅವಳು ಕೇವಲ ಕಾಗದದ ಮೇಲಿದ್ದ ಒಂದು ಹೊಂದಾಣಿಕೆ ಮಾತ್ರ ಆಗಿದ್ದಳು. ಇಂದು ಅವಳನ್ನು ಭೇಟಿಯಾದದ್ದು ಎಲ್ಲವನ್ನು ವಾಸ್ತವವಾಗಿಸಿದೆ. ವಿಶ್ವ ಥಲಸೀಮಿಯಾ ದಿನದ ಮುನ್ನಾ ದಿನದಂದು ಅವರಿಬ್ಬರು ಮೊದಲ ಬಾರಿಗೆ ಭೇಟಿಯಾದರು. ಒಮ್ಮೆ ಕೇವಲ ತಳೀಯ ಹೊಂದಾಣಿಕೆಯಿಂದ ಮಾತ್ರ ಸಂಪರ್ಕ ಹೊಂದಿದ್ದ 2 ಜೀವಗಳು ಅಂತಿಮವಾಗಿ ಮುಖಾಮುಖಿಯಾದಾಗ ಆ ಕ್ಷಣವು ಮೌನ ಮತ್ತು ಭಾವನೆಗಳಿಂದ ತುಂಬಿತ್ತು. ತನ್ನ ಅನಾರೋಗ್ಯದ ನಡುವೆಯೂ ಸಮೀಕ್ಷಾ ಅದಮ್ಯ ತಾಳ್ಮೆ ಮತ್ತು ಭರವಸೆಯೊಂದಿಗೆ ಬೆಳೆದಳು. ನನಗೆ ಈಗ ತುಂಬ ಸಂತೋಷವಾಗುತ್ತಿದೆ. ನಾನು ಈಗ ಇತರೆ ಮಕ್ಕಳಂತೆ ಆಟವಾಡಬಹುದು ಮತ್ತು ಶಾಲೆಗೆ ಹೋಗಬಹುದು ಎಂದು ಸಮೀಕ್ಷಾ ನಗುತ್ತಾ ಹೇಳಿದಳು. ನಾನು ದಾನಿಗಾಗಿ ವರ್ಷಗಟ್ಟಲೆ ಕಾಯುತ್ತಿದ್ದೆವು ಮತ್ತು ಭರವಸೆ ಇಟ್ಟುಕೊಂಡಿದ್ದೆವು. ಅನಿಶ್ಚಿತತೆಯ ಕ್ಷಣಗಳಿದ್ದವು, ಆದರೆ ನಾವು ಎಂದಿಗೂ ಧೃತಿಗೆಡಲಿಲ್ಲ. ಇಂದು ಅವರನ್ನು ಭೇಟಿಯಾಗಿರುವುದು ನಾವು ಕೇವಲ ಊಹಿಸಿಕೊಂಡಿದ್ದ ಒಂದು ಸುಂದರ ಕ್ಷಣ ಎಂದು ಸಮೀಕ್ಷಾ ಅವರ ತಂದೆ ಹೇಳಿದರು. Siddesh Kalantri, I am hematologist working at Namco Hospital, Nashik. It gives us immense pride to share the success story of Samiksha's transplant. She had thalassemia major, a condition wherein she was not able to produce blood and she was dependent on blood transfusions on a regular basis. We did her unrelated donor transplant in 2023. We got donor from DKMS. Not only we got the donor who was unrelated to her from DKMS, but also a funding support for doing her transplant, and we are grateful to them. Samiksha was restricted in many things before undergoing this transplant in terms of playing, dancing, pursuing her hobbies, but looking at her now, she's enjoying her life, playing with her peers and going to school and doing dance. All these things, it gives us immense pride to see what she's doing right now. One more thing I would like to tell is that many people are afraid of becoming stem cell donors, so I would like to tell that the donation process is very safe and there are no major complications for donors, so please come forward and we should try to increase donors registry in India, and we should have since we have 140 crores population, we should have a largest registry amongst world. To 18 to 55 is the age cutoff wherein you can be registered donor, but if you are in good health, age is just a number. Blood group doesn't matter. What matters is a HLA typing. So that's a different signature each one of us has got. And from a family sibling, the chance of matching is only 25%. So that's why. And now, since we have nuclear families and a single child family, donor registry makes even more sense that we should have a larger registry so that our patients have donor from our ethnicity and race. The donation process is only for 6 to 8 hours, and the growth factor injections which we have to give to donor starts 4 days before transplant, 4 days before donation. For patient, it takes around 30 to 40 days to be in hospital, but donor need not be admitted. It's a daycare procedure. ಹೆಸರು ದಿಲೀಪ್ ಅಂತ, ನಾನು ಕಾಡಹಳ್ಳಿ ಊರು, ಕೋಲಾರ ಜಿಲ್ಲೆಯವನು.
ನಾನು ಕಾಲೇಜಲ್ಲಿ ಓದಬೇಕಾದ್ರೆ 2018 ಅಥವಾ 19 ಥರ್ಡ್ ಇಯರಲ್ಲಿ ಇರಬೇಕಾದ್ರೆ ಈ DKMS ಅವರು ಅವೇರ್ನೆಸ್ ಕ್ಯಾಂಪೇನ್ಗೆ ಅಂತ ಬಂದಿದ್ದರು. ಆಗ ರಿಜಿಸ್ಟರ್ ಮಾಡಿದ್ದು. ಒಂದು 5 ವರ್ಷ ಆದಮೇಲೆ 2023 ಅನಿಸುತ್ತೆ, ಇವರು ಫೋನ್ ಮಾಡಿ ಹಿಂಗೆ ಹೇಳಿದರು, ಒಂದು ಪೇಷಂಟ್ಗೆ ನಿಮ್ಮ HLA ಟೈಪ್ ಮ್ಯಾಚ್ ಆಗಿದೆ, ಡೋನರ್ ಆಗಿ ನೀವು ಕೊಡೋ ಒಪ್ಗೆನ ಅಂತ. ಮೊದಲು ಇದ್ರ ಬಗ್ಗೆ ಗೊತ್ತಿರಲಿಲ್ಲ, ಸ್ವಲ್ಪ ಇಂಜರಿಗೆ ಜಾಸ್ತಿ. ಆಗ ಹಿಂಜರಿತಿದ್ದೆ, ಏನಿದು ನನಗೇನೋ ತೊಂದರೆ ಆಗುತ್ತೆ ಅಂತ. ಮನೆಯಲ್ಲೂ ನಮ್ಮ ತಂದೆ ತಾಯಿಯೆಲ್ಲ ಒಪ್ಪಿಲ್ಲ. ನಮ್ಮ ಅಣ್ಣ ಮತ್ತು ನಮ್ಮ ಅಕ್ಕ, ನಮ್ಮ ಬಾವರು ಅವರು ಒಪ್ಪಿದ್ರು, ಅವರು ಪರವಾಗಿಲ್ಲ ಏನಾಗಲ್ಲ ಕೊಡು ಅಂತ ಹೇಳಿದ್ರು. ಅದಾದಮೇಲೆ ಇದು ಕೊಡೋಕ್ಕೂ ಮುಂಚೆ ಇದು ನಮ್ಮ ಬಾಡಿ ಎಲ್ಲ ಚೆಕಪ್ ಮಾಡ್ತಾರೆ, ಹೆಲ್ತ್ ಚೆಕಪ್ಪು. ಸೊ ಕೊಡೋದಲ್ಲಿ ಒಂದು ಅಡ್ವಾಂಟೇಜ್ ಏನಂದರೆ ನಿಮ್ಮ ಆರೋಗ್ಯ ಹೆಂಗಿದೆ ಅಂತ ನಿಮಗೂ ಗೊತ್ತಾಗುತ್ತೆ, ಮತ್ತು ಕೊಟ್ಟ ಮೇಲೂ ಕಂಪ್ಲೀಟ್ ಸೇಫು. ಈಗ ನಾನು ಕೊಟ್ಟು ಒಂದು 2 ವರ್ಷ ಆಗಿದೆ. ಹೀಗೆ 2023 ನಾನು ಡೊನೇಟ್ ಮಾಡಿದ್ದು. ಸೊ ಹೆಲ್ತೆಲ್ಲ ಕಂಪ್ಲೀಟಾಗಿ ಸೇಫ್ ಆಗಿದೆ. ಏನು ಮಿಸ್ಕನ್ಸೆಪ್ಷನ್ಸ್ ಅಥವಾ ಮಿತ್ಸ್ ಆ ಥರ ಏನಿಲ್ಲ. ನಿಮ್ಗೆ ಈ ಥರ ತೊಂದರೆ ಆಗುತ್ತೆ, ಆ ಥರ ತೊಂದರೆ ಆಗುತ್ತೆ ಅಂತೆಲ್ಲ. ಸ್ಟೆಮ್ ಸೆಲ್ಸ್ ಡೊನೇಟ್ ಮಾಡೋದಲ್ಲಿ ಇಟ್ಸ್ ಕಂಪ್ಲೀಟ್ಲಿ ಸೇಫ್. ಮತ್ತು ಇನ್ನೊಂದು ಜೀವ ಕೊಡೋಕ್ಕೆ ಇನ್ನೊಬ್ಬರಿಗೆ ಒಂದು ಸೆಕೆಂಡ್ ಚಾನ್ಸ್ ಕೊಡೋ ಅವಕಾಶ ನಿಮ್ಮಲ್ಲಿದ್ದರೆ ದಯವಿಟ್ಟು ಅದನ್ನು ತೊಗೊಂಡು ಉಪಯೋಗಿಸ್ಕೊಳ್ಳಿ ಅದನ್ನು. ಶ್ವೇತಾ, ದಿಲೀಪ್ ಅವ್ರ ಅಕ್ಕ ಆಗಬೇಕು. ಸೊ ಫಸ್ಟು ಇವನು ಸ್ಟೆಮ್ ಸೆಲ್ಸ್ ಡೊನೇಟ್ ಮಾಡಬೇಕು ಅಂದಾಗ ನಮ್ಮ ಚಿಕ್ಕಮ್ಮ ಒಪ್ಪಿರಲಿಲ್ಲ, ಬೇಡ ಅಂತಲೇ ಹೇಳಿದ್ರು. ಬಟ್ ನಾವು ಎಜುಕೇಟರ್ಸ್ ಆಗಿ ಒಂದು 8 ಇಯರ್ಸ್ ಮಗು ಇನ್ನು ಮುಂದೆ ಎಷ್ಟೊಂದು ಬೆಳೆಯೋದಿದೆ, ಅದು ಹೆಣ್ಮಗು, ಸೊ ಪರವಾಗಿಲ್ಲ ಕೊಡಬಹುದು ಅಂತೇಳ್ಬಿಟ್ಟು ನಮ್ಮ ಹೊಸಕೋಟೆಗೆ ಕರೆಸ್ಕೊಂಡು ಒಂದಷ್ಟು ದಿನ ನಮ್ಮನೆಯಲ್ಲೇ ಇದ್ದ. ಸ್ಟೆಮ್ ಸೆಲ್ಸ್ ಎಲ್ಲ ಕೊಡಬೇಕಾದ್ರೆ 5 ಇಂಜೆಕ್ಷನ್ಸ್ ಕೊಡಬೇಕಾದ್ರೆ ಎಲ್ಲ ನಮ್ಮನೆಯಲ್ಲೇ ತೊಗೊಂಡ. ಸೊ ನಮ್ಮ ಮನೆಯವರೇ ಕರ್ಕೊಂಡು ಹೋಗಿ ಅವನಿಗೆ ಹಾಸ್ಪಿಟಲೈಸ್ ಮಾಡಿ ಅದು ಸ್ಟೆಮ್ ಸೆಲ್ಸ್ ಎಲ್ಲ ಡೊನೇಟ್ ಮಾಡ್ದೆ. ಒಂದು 2 ಡೇಸ್ ಇದ್ದ. ಸೊ ಅದರಿಂದ ಏನೂ ತೊಂದರೆ ಆಗಲಿಲ್ಲ, ಆರಾಮಾಗೂ ಇದ್ದಾನೆ, ಮಗುನೂ ಆರಾಮಾಗಿದೆ. ಸೊ ಎಲ್ಲ ಹೆಲ್ತಿಯಾಗಿದೆ. ಸೊ ಎಲ್ಲರೂ ಈ ಒಂದು ಕೆಲಸಕ್ಕೆ ಮುಂದೆ ಬಂದು ಸ್ಟೆಮ್ ಸೆಲ್ಸ್ ಡೊನೇಟ್ ಮಾಡಿ ಯಾವುದೇ ಒಂದು ಮಗು ಅಥವಾ ಯಾರದೇ ಒಂದು ಜೀವನ ಉಳಿಸ್ಬೇಕು ಅನ್ನೋದು ನಮ್ಮ ಕೋರಿಕೆ ಆಗಿದೆ ಸರ್. मेरे बच्चे को थाइलेसीमिया मेजर था, तो उसके रिगार्डिंग हमने उसका ऑपरेशन PMT करवाया. तो उसके PMT के लिए हमको DKMS ने बहुत सपोर्ट किया, उसको डोनर मिलना किया. मेरा नाम समीक्षा रितेश आंबेकर है. I feel much better and I feel very good after the transplant. मेरा नाम नीता रितेश आंबेकर है. मैं महाराष्ट्र से बिलोंग करती हूँ और मेरे बच्चे को थाइलेसीमिया मेजर था. तो अब वो स्टेम सेल ट्रांसप्लांट के आफ्टर वो अभी बहुत अच्छी मतलब हेल्दी लाइफ जी सकती है. जैसे जनरल बच्चे जीते हैं वैसे वो अपनी लाइफ जी सकती है अपने हिसाब से. तो अच्छा है उसका. और DKMS को हम थैंक यू बोलना चाहते हैं. उन्होंने हमें डोनर दिया और डोनर के लिए भी थैंक यू. और उन्होंने DKMS ने हमें फंडिंग भी दी है सर, तो थैंक यू.